ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಬಿರಿಯಾನಿನ ರೆಡಿ ಮಾಡೋಣ ಅಂತ ನಾಟಿ ಸ್ಟೈಲಲ್ಲಿ ಮೊದಲಿಗೆ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 5-6 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಸ್ಪೈಸಸ್ಸು, ಅನಾನಸ್ ಮಗ್ಗು, ಚಕ್ಕೆ ಲವಂಗ, ಪಲಾವ್ ಎಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಬೇಕು. ನಾನಲ್ಲಿ ಫಿಶ್ ಸಾಂಬಾರು ಮಾಡಿದ್ದೆ, ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಆ ರೆಸಿಪಿನೂ ಶೇರ್ ಮಾಡ್ಕೊತೀನಿ ತಮ್ಮ ಹತ್ರ. ಇಲ್ಲಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಫ್ರೈ ಆಗಬೇಕು. ಇಲ್ಲಿ ನಾನೊಂದೆರಡು ಪೀಸಸ್ಸಷ್ಟು ಟೊಮೆಟೊವನ್ನು ಹಾಕಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರ್ತಿದೆ. ಇಲ್ಲಿ ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಧನಿಯಾ ಪೌಡರು, ಅರಿಶಿನ ಪುಡಿ, ಗರಂ ಮಸಾಲ ಆ್ಯಂಡ್ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ರುಬ್ಬಕ್ಕೆ ಹಾಕಿರೋವಂಥದ್ದು 10 ಹಸಿಮೆಣ್ಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ 1-1.5 ಟೊಮೆಟೊನ ಹಾಕಿದ್ದೀನಿ. ರುಬ್ಬಿರೋಂಥ ಮಿಶ್ರಣನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ, ಬಿಕಾಸ್ ಅದನ್ನು ನಾನು ಫ್ರೈ ಮಾಡಿ ಹಾಕ್ಕೊಂಡಿಲ್ಲ. ಅದಕ್ಕೆ ಇಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಹುರ್ಕೊಂಡೋದು ಆಯಿಲ್ ಬಿಡ್ತಾ ಬರಬೇಕು. ನೋಡಿ, ಆಯಿಲ್ ಬಿಡ್ತಾ ಬಂತು. ಈ ಟೈಮಲ್ಲಿ ನಾವು ಅಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಮಸಾಲೆಯನ್ನು ಹಾಕಿದೆ. ಚೆನ್ನಾಗಿ ಅದನ್ನು ಸಹ ಫ್ರೈ ಮಾಡ್ಕೊಬೇಕು. ಅರೋಮನೆ ಎಂಥ ಸ್ಮೆಲ್ಲು ಗೊತ್ತಾ. ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಯಾವುದೇ ಫುಡ್ ಕಲರ್ ಇಲ್ಲ, ನ್ಯಾಚುರಲ್. ಆ್ಯಂಡ್ ಹೊರಗಡೆ ಎಲ್ಲ ಪೇಸ್ಟು ಪೌಡರ್ ಎಲ್ಲ ತೊಗೊಂಡು ಮಾಡ್ಕೊಳ್ಳೋದಕ್ಕೆ ಇದು ಬೆಟರು. ಮತ್ತು ಇದಕ್ಕೆ ನಾನು ಒಂದು 1/2 ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡಿದೆ. ಮತ್ತು ಚಿಕನ್ ನಾನು ಹೇಳಿದ್ದೆ ಮೊದಲೇ 1.5 kg ಚಿಕನ್ ತೊಗೊಂಡಿದ್ದೀನಿ ನಾನು. 1.5 kg ಚಿಕನ್ಗೆ ನಾನು ಅಲ್ಲಿ 2 ಗ್ಲಾಸು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಟೈಮಲ್ಲೇ ನೀವು ಉಪ್ಪನ್ನು ಹಾಕ್ಕೊಬೇಕು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಒಳ್ಳೆ ಮಿಕ್ಸ್ ಕೊಡಿ. ನೋಡಿ, ಕಲರು, ಅರಿಶಿನ, ಕೊತ್ತಂಬರಿ ಸೊಪ್ಪು ಮತ್ತು ಅದು ಪುದೀನ ಸೊಪ್ಪೆಲ್ಲ ಒಳ್ಳೆ ಕಲರ್ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿ ಅದು ಆಯಿಲ್ನ ಬಿಟ್ಕೊಬೇಕು. ಅವಾಗ ಒಂದು 10% ಚಿಕನ್ ಬೆಂದಿರುತ್ತೆ. ಅದಕ್ಕೆಲ್ಲ ಮಸಾಲೆ ಎಲ್ಲ ಹೀರ್ಕೊಂಡಿರುತ್ತೆ. ಒಳ್ಳೆ ಬಿರಿಯಾನಿ ಮಾಡಬೇಕಾದ್ರೆ ಹಸಿ ವಾಸನೆ ಎಲ್ಲ ಸೊಪ್ಪಿಂದೆಲ್ಲ ಹೋಗಿಸಿ ನೀಟಾಗಿ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಅಕ್ಕಿಯನ್ನು ಹಾಕಿದ್ದೀನಿ. ಆಗಲೇ ಹೇಳ್ದಂಗೆ 2 ಲೋಟ ಅಕ್ಕಿ. ಆ್ಯಂಡ್ ಎಷ್ಟು ಬೇಕು ನಿಮಗೆ, ಸ್ವಲ್ಪ ಉದುದ್ರ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ. ಬೇಡ ನನಗೆ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಯೂಶ್ವಲಿ ಬಿರಿಯಾನಿ ಉದುದ್ರ ಇದ್ರೇ ಚೆನ್ನಾಗಿರುತ್ತೆ. ಇಲ್ಲಿ ಕುದಿಸ್ಕೊಂಡಿದ್ದೀನಿ ನಾನು ಇದನ್ನು. ನೋಡಿ, ಎಣ್ಣೆ ಪಲಾವೆಲ್ಲ ಮೇಲೆ ತೇಲ್ತಿದೆ. ಕುದಿ ಬಂದಾದಮೇಲೆ ಇದನ್ನ ಕ್ಲೋಸ್ ಮಾಡಿ 2 ವಿಷಿಲ್ ಹೊಡಿಸಿ. ವಿಷಿಲ್ ಹೋಗಾದ್ಮೇಲೆ ಓಪನ್ ಮಾಡಿದರೆ ಬಿರಿಯಾನಿ ರೆಡಿ ಆಗಿದೆ. ಒಳ್ಳೆ ಬಿರಿಯಾನಿ, ಟೇಸ್ಟಿ ಬಿರಿಯಾನಿ ರೆಡಿ. ಓಕೆ, ಬಾಯ್ ಗಾಯ್ಸ್.